ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡುವ ಕುರಿತು ವ್ಯಕ್ತವಾದ ನಿಲುವನ್ನು ವಿರೋಧಿಸಿ ಶ್ರೀರಾಮ ಸೇನೆ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಿಜಾಬ್ ಆದೇಶ ಹಿಂಪಡೆಯಲೇಬೇಕು. ಹಿಜಾಬ್ ಆದೇಶವನ್ನು ಹಿಂಪಡೆಯಲೇಬೇಕು. ಹಿಜಾಬ್ ಆದೇಶವನ್ನು ಹಿಂಪಡೆಯಲೇಬೇಕು. ಹಿಂದೂ ಧರ್ಮಕ್ಕೆ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಜಾಬ್ ಆದೇಶವನ್ನು ಹಿಂಪಡೆಯಲೇಬೇಕು. ಹಿಜಾಬ್ ಆದೇಶವನ್ನು ಹಿಂಪಡೆಯಲೇಬೇಕು. बोलो भारत माता की बोलो भारत माता की ಮೊದಲಿದ್ದಂತ ಬಿಜೆಪಿ ಸರ್ಕಾರ ಏನು ಸಂವಿಧಾನಾತ್ಮಕವಾಗಿ ಒಂದು ಕೆಲಸ ಮಾಡಿತ್ತು. ಅದನ್ನ ಎಲ್ಲರೂ ಕೂಡ ನಾವು ಸಂತೋಷ ವ್ಯಕ್ತಪಡಿಸಿದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಸ್ಕೂಲ್ ಕಾಲೇಜ್ಗಳಾಗಿರ್ಬೋದು, ಯಾವುದೇ ಭೇದ ಭಾವ ಧರ್ಮ ಜಾತಿ ಇಲ್ಲದೇನೆ ಈ ಶಾಲಾ ಕಾಲೇಜ್ಗಳು ನಡಿಬೇಕಂತೇಳಿ ಎಲ್ಲರ ಉದ್ದೇಶ. ಯಾಕಪ್ಪ ಇವತ್ತಿನ ದಿವಸ ನಾನು ಬಡವ, ನಾನು ಶ್ರೀಮಂತ, ನಾನು ಆ ಜಾತಿ ಈ ಜಾತಿ ಅನ್ನೋದು ಯಾವುದು ಈ ಸ್ಕೂಲ್ ಕಾಲೇಜ್ಗಳಲ್ಲಿ ಬರಬಾರ್ದು. ಆ ಉದ್ದೇಶದಿಂದ ಬಿಜೆಪಿ ಸರ್ಕಾರ ಸಮವಸ್ತ್ರ ಕಡ್ಡಾಯವಾಗಿತ್ತು ಹಾಗೂ ಹಿಜಾಬ್ ಅನ್ನ ನಿಷೇಧ ಮಾಡಿತ್ತು. ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತಮ್ಮ ಮುಸ್ಲಿಮರ ಮತಗೋಸ್ಕರ ತುಷ್ಟೀಕರಣಗೋಸ್ಕರ ಇವತ್ತಿನ ದಿವಸ ಸಂವಿಧಾನವನ್ನ ಕೂಡ ಕೆಳಗೆ ತುಳಿಯುವಂತ ಕೆಲಸ ಮಾಡ್ಲಾಗ್ತಾರೆ ಕಾಂಗ್ರೆಸ್ನವರು. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಸ್ಕೂಲ್ ಕಾಲೇಜ್ಗಳಲ್ಲಿ ಈ ಜಾತಿ ಭೇದ ಭಾವ ಎಂಬುದು ಏನು ಅವರೇ ಸೃಷ್ಟಿಸಿ ಈ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೈಂಡ್ ಅನ್ನ ಡೈವರ್ಟ್ ಮಾಡುವಂತ ಕೆಲಸ ಮಾಡ್ಲಾಗ್ತಾರ. ಈಗಾಗಲೇ ಏನು ಕಾಂಗ್ರೆಸ್ನವರು ಜಾತಿಗಳಲ್ಲಿ ಅನೇಕ ಬಾರಿ ಜಗಳಾಚಾರ, ವೀರಶೈವ ಲಿಂಗಾಯತ ಅಂತ ಅನೇಕ ಬಾರಿ ಜಾತಿಗಳನ್ನ ಹೊಡೆದಾರ. ಇವತ್ತಿನ ದಿವಸ ಯಾವ ಮಟ್ಟಿಗೆ ಅಂದ್ರೆ ಇವತ್ತು ಸ್ಕೂಲ್ ಕಾಲೇಜ್ಗೋಸ್ಕರ ಈ ಜಾತಿ ತರುವಂತ ಕೆಲಸ ಮಾಡ್ಲತ್ತಾರ ಕಾಂಗ್ರೆಸ್ ಸರ್ಕಾರದವರು. ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ತಕ್ಷಣ ಶಿಕ್ಷಣ ಸಚಿವರು ಈ ಆದೇಶವನ್ನು ಹಿಂಪಡೆಯಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿವಸ ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಅವರೇನು ಈ ಹಿಜಾಬದ ಆದೇಶ ವಾಪಸ್ ಪಡೆಯಲಿಲ್ಲ ಅಂದ್ರ ನಾಳೆ ಇಡೀ ನಮ್ಮ ಕಲಬುರಗಿಯಲ್ಲಿರುತ್ತೆ ಎಲ್ಲ ಸ್ಕೂಲ್ ಶಾಲಾ ಕಾಲೇಜ್ಗಳಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಸ್ವಂತ ಹೋಗಿ ಉಚಿತ ಒಂದು ಶಾಲೆ ಹಾಕಿ ಅವರಿಗೆ ಸ್ಕೂಲ್ ಕಾಲೇಜ್ ಕಳಿಸುವಂತ ಕೆಲಸಕ್ಕೆ ಕೈ ಹಾಕ್ತಿವಿ. ಅದಕ್ಕಾಗಿ ನಾನು ಇವತ್ತಿನ ದಿವಸ ತಮ್ಮ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಸರ್ಕಾರಕ್ಕೆ ಮನವಿ ಮಾಡ್ಕೊತಿದ್ದೀನಿ. ತಕ್ಷಣ ಈ ಆದೇಶವನ್ನು ಹಿಂಪಡೆಯಲೇಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡುವ ಕೆಲಸಕ್ಕೆ ತಾವೇ ಕೈ ಹಾಕ್ತಿರಂಬ ಕೆಲಸ ತಾವೇ ಇರ್ತೀರಂತೇಳಿ ನಾನು ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ.